ಇವತ್ತು ನಾವು ಏರ್ ಫ್ರೈಯರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀವಿ. ಕ್ಯಾನ್ಸರ್ ಬರುತ್ತಂತೆ, ಏರ್ ಫ್ರೈಯರ್ ತಿನ್ಬೇಡ, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಬಂದಿತ್ತು ಅಂತ ಅಂದರು. ಇದು ನಾವು ಯೂಸ್ ಮಾಡ್ತಾ ಇರೋದು ನಂದಿನಿ ಪನ್ನೀರ್, ನಮ್ಮ ಹೆಮ್ಮೆಯ ನಂದಿನಿ ಪನ್ನೀರ್. ಏರ್ ಫ್ರೈಯರಲ್ಲಿ ಕನ್ನಡದಲ್ಲಿ ವಿಡಿಯೋಸ್ ಇಷ್ಟೊಂದಿಲ್ಲ, ಅದಕ್ಕೋಸ್ಕರ ಬೇರೆ ಜನಗಳಿಗೂ ಹೆಲ್ಪ್ ಆಗಲಿ ಅನ್ನೋದು ನನ್ನ ಕಾನ್ಸೆಪ್ಟ್. ಸೊ ಈಗ ಆಯಿಲ್ ಬ್ರಷ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪನೇ. ಆಮೇಲೆ ಇನ್ನೊಂದು ಮೇಜರ್ ಇನ್ಸ್ಟ್ರಕ್ಷನ್ ಏನಂದರೆ, ಇದರಿಂದ ಗೋಡೆ ಇರುತ್ತಲ್ಲ, ಗೋಡೆಯಿಂದ ಸ್ವಲ್ಪ ಮುಂದೆ ಇಡಬೇಕು. ಆಗಿದೆ ನೋಡ್ರಪ್ಪ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ಏನ್ ಸಮಾಚಾರ? ಹೆಂಗ್ ಬಂದೆ ನಾನು? ಅಯ್ಯೋ ಸಖತ್ತಾಗಿ ಬಂದ್ರಿ ಬಿಡಿ ನೀವು. ಏನ್ ಸಮಾಚಾರ? ಮತ್ತೆ ನನ್ನ ಔಟ್ಫಿಟ್ ಬಗ್ಗೆ ಸ್ವಲ್ಪ ಕಾಂಪ್ಲಿಮೆಂಟ್ ಮಾಡಿ. ನಂದು ಟೀ ಶರ್ಟ್ ಇದು, ಅದಕ್ಕೆ ಕೇಳಿದ್ದು. ಅದು ಈ ನೈಟ್ ಡ್ರೆಸ್ ಅಂತ ತಗತ್ತಿದ್ರು ಕಣಪ್ಪ, ಅದು ಸವಾಸ ಬೇಡ ಅಂತಂದ್ಬಿಟ್ಟು ನಂದೇ ಟೀ ಶರ್ಟ್ಗಳು ತುಂಬಾ ಇತ್ತು. ಇವ್ರು ಕೊಟ್ಟಿಲ್ಲ, ನಾನು ಎತ್ಕೊಂಡು ಹಾಕೊಂಡಿರೋದು. ಅದ್ರಲ್ಲಿ ಒಂಥರ ಖುಷಿ, ನಮ್ ಗಂಡಂದು ಜಾಕೆಟ್ ಹಾಕೊಳ್ಳೋದು ಅಥವಾ ಟೀ ಶರ್ಟ್ ಹಾಕೊಳ್ಳೋದು ಅಂದ್ರೆ ಒಂಥರ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪ್ಯಾಂಟ್ ಹಾಕು. ಪ್ಯಾಂಟ್ ಆಗಲ್ಲ, ಪ್ಯಾಂಟ್ ಬೇಡ. ಸೊ ಇವತ್ತು ಏನ್ ಮಾಡ್ತಿದೀವಿ? ಇವತ್ತು ನಾವು ಏರ್ ಫ್ರೈಯರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀವಿ. ಅಂಡ್ ಏರ್ ಫ್ರೈಯರ್ ರೆಸಿಪೀಸ್ ಒಂದು ಸೀರೀಸ್ ಮಾಡೋಣ ಅನ್ಕೊಂಡಿದೀನಿ ನಾನು. ಸೊ ಎಲ್ಲರೂ ಸ್ಟೇ ಟ್ಯೂನ್, ಸೀರೀಸ್ ಬರುತ್ತೆ ಏರ್ ಫ್ರೈಯರ್ದು. ಇವತ್ತು ನಾವು ಪನ್ನೀರ್ ಟಿಕ್ಕಾ ಮಾಡ್ತಾ ಇದೀವಿ. ಏರ್ ಫ್ರೈಯರ್ ಅಲ್ಲಿ ಪನ್ನೀರ್ ಟಿಕ್ಕಾ ಅಂತ. ಅಂಡ್ ಅದಕ್ಕೆ ಚಟ್ನಿ ಕೂಡ. ಈಗ ಹೋಟೆಲ್ಗೆ ಹೋದ್ರೆ ಎಲ್ಲೇ ಹೋದ್ರು 250 ಕಮ್ಮಿ ಯಾವ್ದು ಇಲ್ಲ ಪನ್ನೀರ್ ಟಿಕ್ಕಾ. ಒಳ್ಳೆ ಹೋಟೆಲ್ ಅಂದ್ರೆ 200 to 250 rupees. ಅದ್ರಲ್ಲೂ 2-3 ಪೀಸ್ ಅಷ್ಟೇ ಕೊಡ್ತಾರೆ. ಅಲ್ಲ 6 ಪೀಸ್ ಇರುತ್ತೆ. ನಿನಗೆ 2 ಪೀಸ್, ನನಗೆ 2 ಪೀಸ್ ಬರುತ್ತೆ. ಅದೇ ಒಬ್ರಿಗೆ ಅಷ್ಟೇ ಸಿಗೋದು. ನಿಂಗೆ 3 ತರ ಆಗುತ್ತೆ. ಬಟ್ ನಂದಿನಿ ಪನ್ನೀರು ಅಂದ್ರೆ ನಮ್ ನಂದಿನಿ ಪನ್ನೀರ್ನ ಬಳಸೋಣ ಎಲ್ಲರೂ. ನಂದಿನಿ ಪನ್ನೀರ್ ಅಲ್ಲ, ನಂದಿನಿ KMF ನಂದಿನಿ. ಅದೇ ನಮ್ ನಂದಿನಿ. ಸೊ 211 ರೂಪಾಯಿ ಇದೆ ಇವಾಗ ಆಸ್ ಆಫ್ ಟುಡೇ. ಅಂದ್ರೆ ಇವತ್ತು ಡೇಟ್ ಎಷ್ಟು? ಇವತ್ತು 25th December 2025. ಅರ್ಧ ಕೆಜಿ ಪನ್ನೀರು 211 ರೂಪಾಯಿ ಇದೆ. ಸೊ ಒಳ್ಳೆ ಪನ್ನೀರು 211 ರೂಪಾಯಿ ಹಾಕಿದ್ರೆ ಮನೆ ಮಂದಿ ಎಲ್ಲ ತಿನ್ಬೋದು ಪನ್ನೀರ್ ಟಿಕ್ಕಾ. ಆರಾಮಾಗಿ ತಿನ್ಬೋದು. ಬೆಸ್ಟ್. So let's start. चलिए शुरू करते हैं. One more. चलिए शुरू करते हैं. ಮೇಡಮ್ ಏನ್ ಮಾಡ್ತಾ ಇದೀರಿ ಇವಾಗ? ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಅದೊಂದು ಕಮ್ಮಿ ಹೇಳು, ಏನ್ ಮಾಡ್ತಿದ್ಯಾ ಈಗ? ಈಗ ನಾನು ಆಲ್ರೆಡಿ ಕಟ್ ಮಾಡ್ಕೊಬಿಟ್ಟಿದೀನಿ, ಸ್ವಲ್ಪ ಟೈಮ್ ಸೇವ್ ಆಗ್ಲಿ ಅಂತ. ಆನಿಯನ್ ಮತ್ತೆ ಟೊಮೆಟೊ ನೀಟಾಗಿ ಕಟ್ ಮಾಡಕ್ ಬಂದಿಲ್ಲ. ಅಂಡ್ ನಾವು ಇದ್ರಲ್ಲಿ ಏನ್ ಪ್ರೋ ಅಲ್ಲ, ಚಾಕುನ್ ಜಾಸ್ತಿ ತೋರ್ಸಂಗಿಲ್ಲ. ಯೂಟ್ಯೂಬ್ ಗೈಡ್ಲೈನ್ಸ್ ಅಲ್ಲಿ ಬರುತ್ತೆ ಅದು, ಚಾಕು ಅದೆಲ್ಲ ತೋರ್ಸಂಗಿಲ್ಲ ಅಂತ. ಅಂಡ್ ಕಟ್ ಮಾಡ್ತಾ ಇಲ್ಲಿ ಬನ್ನಿ, ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಏರ್ ಫ್ರೈಯರ್ ಅಂದ್ರೆ ಎಲ್ರಿಗೂ ಆಲ್ಮೋಸ್ಟ್ ಈಗ ಒಂಥರ ಟ್ರೆಂಡಿಂಗ್ ಟಾಪಿಕ್ ಅನ್ಬೋದು. ಏರ್ ಫ್ರೈಯರ್ ತುಂಬಾ ಭಯ ಪಡ್ತಾರೆ. ಇನ್ಫ್ಯಾಕ್ಟ್ ನಮ್ಮ ಅಮ್ಮಂಗೆ ಏರ್ ಫ್ರೈಯರ್ ತಂದಿದ್ದೀನಿ ಅಂತ ಅಂದಾಗ ಅವರು ಕ್ಯಾನ್ಸರ್ ಬರುತ್ತಂತೆ, ಏರ್ ಫ್ರೈಯರ್ ತಿನ್ಬೇಡ, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಬಂದಿತ್ತು ಅಂತ ಅಂದ್ರು. ಸೊ ಆತರ ಎಲ್ರಿಗೂ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಸೊ ನಾನಿವತ್ತು ನನಗೆ ಗೊತ್ತಿರೋ ಅಷ್ಟು ಏರ್ ಫ್ರೈಯರ್ ಬಗ್ಗೆ ಹೇಳ್ತೀನಿ. ಏರ್ ಫ್ರೈಯರು ಹೇಳ್ಬೇಕು ಅಂತ ಅಂದ್ರೆ ಮಾಡರ್ನ್ ರಿಸರ್ಚ್ ತುಂಬಾ ಮಾಡಿದ್ದಾರೆ ಏರ್ ಫ್ರೈಯರ್ ಬಗ್ಗೆ. ಮಾಡರ್ನ್ ರಿಸರ್ಚ್ ಪ್ರಕಾರ ಏರ್ ಫ್ರೈಯರು ಡೀಪ್ ಫ್ರೈ ಮಾಡೋದಕ್ಕಿಂತ ಬೆಸ್ಟು. ಸೊ ನಮ್ಮ ಹತ್ರ ಇರೋದು ಪ್ರೆಸ್ಟೀಜು. ಇದರಲ್ಲಿ ಇಷ್ಟೊಂದು ಸುಮಾರು ಆಪ್ಷನ್ಸ್ ಕೂಡ ಇದೆ. ಕೆಲವೊಂದ್ರಲ್ಲಿ ಅಲ್ಲೇ ಇದನ್ನ ಮಾಡ್ಬೋದು ಅಂತಲೂ ಇರುತ್ತೆ, ಬಟ್ ನಾವು ಈ ಥರ ಆಪ್ಷನ್ಸ್ ತೊಗೊಂಡಿದ್ದೀವಿ. ಇದು ಲಾರ್ಜ್ ಕುಕ್ಕಿಂಗ್ ಮಾಡೋದಕ್ಕೆ ಬೆಸ್ಟು. ಅಂದರೆ ಸ್ವಲ್ಪ ಜಾಸ್ತಿ ಒಟ್ಟಿಗೆ ಕುಕ್ ಮಾಡ್ಬೋದು. ಇದು ಬೇಕ್ ಮಾಡ್ಬೋದು, ಇದರಲ್ಲಿ ಕೇಕ್ ಎಲ್ಲ ಬೇಕ್ ಮಾಡ್ಬೋದು. ಅಂಡ್ ಮಲ್ಟಿಪರ್ಪಸ್ ಕೂಡ ಹೌದು ಇದು. ನಾನು ಇದ್ರಲ್ಲಿ ನಾನು ಡಿಫ್ರೆಂಟ್ ನಂದೇ ಒಂದು ರೆಸಿಪಿ ಮಾಡಿದೆ ಪನ್ನೀರಲ್ಲಿ, ಸಖತ್ತಾಗಿತ್ತು. ರೆಸಿಪಿ ಕೇಳ್ಬೇಡಿ ದಯವಿಟ್ಟು. ಸೊ ಈ ತರ ನೆಕ್ಸ್ಟ್ ಏನ್ ಮಾಡ್ತೀರಾ ಮೇಡಮ್? ಇದು ನಾವು ಯೂಸ್ ಮಾಡ್ತಾ ಇರೋದು ನಂದಿನಿ ಪನ್ನೀರ್, ನಮ್ಮ ಹೆಮ್ಮೆಯ ನಂದಿನಿ ಪನ್ನೀರ್ ಯೂಸ್ ಮಾಡ್ತಾ ಇದೀವಿ. ಹೌದು. ಇದು ಅರ್ಧ ಕೆಜಿ. ನೆನ್ನೆ ಸ್ವಲ್ಪ ಯೂಸ್ ಮಾಡಿದೀವಿ, ಇವತ್ತಿಷ್ಟು ಯೂಸ್ ಮಾಡ್ತಾ ಇದೀವಿ. ಇದನ್ನ ನಮ್ಮ ಹೇಗೆ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ತಾರೆ. ನಮ್ಮ ಮನೆಯವ್ರು. ನಾನೇ ತೋರಿಸ್ಬೇಕಾ? ಹೌದು. ಆಯ್ತು, ತೋರ್ಸೇ ಬಿಡುವ ಬನ್ನಿ. ನೋಡಿ, ಪನ್ನೀರ್ ಕಟ್ ಮಾಡಕ್ ಕಷ್ಟ ಅಂತ ನನಗೆ ಕೊಟ್ಬಿಟ್ಲಲ್ಲ ಇವಳು. ಇಲ್ಲ, ನಾನು ಏರ್ ಫ್ರೈಯರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ಕೆ ಅಂತ ಬಂದಿದ್ದು. ನೋಡಿ ಮೇಡಮ್, ಇಷ್ಟು ದಪ್ಪ ಮಾಡಿದೀನಿ ಸಾಕಲ್ಲ? ಮಾಡಿ ಡಿಸ್ಟರ್ಬ್ ಮಾಡ್ಬೇಡಿ, ಇನ್ಫಾರ್ಮೇಶನ್ ಕೊಡ್ತೀನಿ ನಾನು. ಸೊ ಎಲ್ರು ಜನ ತಪ್ಪು ತಿಳ್ಕೊಂಡಿದ್ದೀರಾ, ಏರ್ ಫ್ರೈಯರ್ ಒಳ್ಳೇದಲ್ಲ ಅಥವಾ ಆರೋಗ್ಯಕ್ಕೆ ತುಂಬಾ ಕೆಟ್ಟದು, ಕ್ಯಾನ್ಸರ್ ಕಾರಕ ಅಂತೆಲ್ಲ. ಅದು ತುಂಬಾನೇ ತಪ್ಪು. ನಾನು ಏನ್ ಇದ್ರಲ್ಲಿ ಪ್ರೋ ಅಲ್ಲ ಅಥವಾ ನಾನ್ ಸೈಂಟಿಸ್ಟ್ ಅಲ್ಲ. ನಾನು ಡಾಕ್ಟರ್ ಪಾಲ್ ಅಂತ ಒಬ್ರಿದ್ದಾರೆ, ಅವರು ಗ್ಯಾಸ್ಟ್ರೋ ಎಂಟಾಲಜಿಸ್ಟ್. ಅಂದ್ರೆ ಅದು ಆ ವಿಜ್ಞಾನಿ, ಅಂದ್ರೆ ಅವರು ಆ ಡಾಕ್ಟರು. ಅವರು ಇಂಗ್ಲಿಷಲ್ಲೂ ವಿಡಿಯೋಸ್ ಮಾಡ್ತಾರೆ ಮತ್ತೆ ತಮಿಳಲ್ಲೂ ತುಂಬಾ ವಿಡಿಯೋಸ್ ಮಾಡ್ತಾರೆ. ಅವರು ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅವ್ರನ್ನ ನೋಡೇ ನಾನು ತಿಳ್ಕೊಂಡಿರೋದು. ಅವರು ಒಂದು ಪಾಡ್ಕಾಸ್ಟೇ ಮಾಡಿದ್ದಾರೆ ಇದ್ರ ಬಗ್ಗೆ. ಏರ್ ಫ್ರೈಯರ್ ನೀವು ಕಟ್ ಮಾಡಿ. ಏರ್ ಫ್ರೈಯರ್ ಅಲ್ಲಿ ತುಂಬಾ ಜಾಸ್ತಿ ಟೆಂಪರೇಚರ್ ಇಟ್ಕೊಂಡು ಹೀಟ್ ಮಾಡಬಾರ್ದು. ಆಮೇಲೆ ದಿನಾ 3 ಟೈಮು ಏರ್ ಫ್ರೈಯರ್ ಅಲ್ಲಿ ತಿಂತೀನಿ ಅಂದ್ರೆ ಅದು ತಪ್ಪು.
ಈಗ ನಾವು ಯಾವಾಗ್ಲೂ ಒಂದೊಂದ್ಸತಿ ಹ್ಮ್ ಮತ್ತೆ ಡಯಟ್ ಮಾಡೋರ್ಗೆ ಹ್ಮ್ ಏರ್ ಫ್ರೈಯರ್ ಇಸ್ ದ ಬೆಸ್ಟ್. ಹ್ಮ್ ಇನ್ವೆಸ್ಟ್ ಮಾಡಿ, ಏರ್ ಫ್ರೈಯರ್ ಇಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ನನ್ನ ಪ್ರಕಾರ ಹೆಲ್ತ್ಗೋಸ್ಕರ ಇನ್ವೆಸ್ಟ್ ಮಾಡೋದು ತುಂಬಾ ಒಳ್ಳೇದು. ನಿಮ್ಗೇನಾದ್ರು ಗೊತ್ತಾ ಏರ್ ಫ್ರೈಯರ್ ಬಗ್ಗೆ? ನನಗೇನು ಗೊತ್ತಿಲ್ಲ ಗುರು. ನನಗಿರೋ ಖುಷಿ ವಿಚಾರ ಏನಂತಂದ್ರೆ ನನಗೆ ಪನ್ನೀರ್ ಟಿಕ್ಕಾ ಅಂದ್ರೆ ತುಂಬಾ ಇಷ್ಟ. ನಾನು ಯಾವುದೇ ಹೋಟೆಲ್ಗೆ ಹೋದ್ರೆ ಯಾವುದೇ ರೆಸ್ಟೋರೆಂಟ್ ಹೋದ್ರು ಚಾಕುಡಿ ದಯವಿಟ್ಟು. ಓಕೆ, ನಾನು ಫಸ್ಟ್ ಕೇಳಂತದ್ದೆ ಪನ್ನೀರ್ ಟಿಕ್ಕಾ ಕೊಡಿ ಅಂತ. ಬಿಕಾಸ್ ನಾನು ಜಿಮ್ ವರ್ಕೌಟ್ ಕೂಡ ಮಾಡೋದ್ರಿಂದ ನಮ್ಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಅದಕ್ಕೋಸ್ಕರ. ಬಟ್ ಮೇಡಮ್ ಎಲ್ಲ ಹೇಳಿದ್ಮೇಲೆ ನನಗೇನಪ್ಪ ಪನ್ನೀರ್ ಟಿಕ್ಕಾ ತಿನ್ಬೇಕು, ಕಮ್ಮಿ ದುಡ್ಡ ಮನೆ ಮಂದಿರ ತಿನ್ಬೋದು. ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟು ನಾವು ಮ್ಯಾರಿನೇಟ್ ಮಾಡಬೇಕು ಪನ್ನೀರ್ನ. ಅದಕ್ಕೆ ನಾವು 1/4 ಲೀಟ್ರ್ ನಂದಿನಿ ಮೊಸರು ತಗೊಂಡಿದ್ದೀವಿ. ಯಾವ ಮೊಸರು ಬೇಕಾದ್ರೂ ತಗೋಬಹುದು. ಮೊಸರು ಹಾಕ್ತಾ ಇದ್ದೀನಿ. ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೌದು, ಮನೆಯಲ್ಲಿ ಮಾಡಿರೋ ಮೊಸರು ಅಂತಂದ್ರೆ ನಮ್ಮಮ್ಮ ಮಜ್ಜಿಗೆ ಮಾಡ್ಬಿಟ್ಟಿದ್ರು. ನಮ್ದು ಇದು ಮಾಡೋ ಪ್ಲಾನ್ ಇರ್ಲಿಲ್ಲ. ಇವಾಗ ಸಮಯ 10:45 ರಾತ್ರಿ. ಇವಾಗ ರೆಕಾರ್ಡ್ ಮಾಡ್ತಾ ಇದೀವಿ, ಟೈಮ್ ಇರ್ಲಿಲ್ಲ ಅಂದ್ಬಿಟ್ಟು. ಓಕೆ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನಂಗೆ ಹಾಕೋ ಇನ್ ಸ್ವಲ್ಪ ಬೇಕನ್ಸ್ತಾ ಇದೆ, ಇನ್ ಸ್ವಲ್ಪನೂ ಹಾಕ್ತಾ ಇದ್ದೀನಿ. ಒಟ್ಟಿಗೆ ಮಿಕ್ಸ್ ಮಾಡೋದು ತೋರಿಸ್ತೀನಿ. ಇದು ಗರಂ ಮಸಾಲ. ಬ್ರ್ಯಾಂಡ್ ಎಲ್ಲ ಏನು ತೋರಿಸಲ್ಲ, ನಿಮ್ಗೆ ಯಾವ್ದು ಬೇಕು ಅದು ಹಾಕೊಳ್ಳಿ. ಗರಂ ಮಸಾಲ ಸ್ವಲ್ಪ ಅಂದ್ರೆ ಸ್ವಲ್ಪ ಹೆಚ್ಚಿಗೆನೆ ಹಾಕಿ, ಯಾಕಂದ್ರೆ ಪನ್ನೀರ್ ಸ್ವೀಟ್ನೆಸ್ ಇರುತ್ತೆ. ಇದು ಪೆರಿ ಪೆರಿ ಮಸಾಲ. ಇದೇ ಗುರು ಮಜಾ ಕೊಡೋದು ಅಂದ್ರೆ ಇದು ನಮಗೋಸ್ಕರ, ಅಂದ್ರೆ ನಮ್ಗೆ ಇಷ್ಟ ಪೆರಿ ಪೆರಿ ಮಸಾಲ ಅಂತ ನಾನು ಹಾಕ್ತಾ ಇದ್ದೀನಿ. ನಿಮ್ಗೆ ಬೇಡ, ಇಷ್ಟ ಆಗಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊ. ಮನೆಯಲ್ಲಿ ಮಾಡಿದ ಖಾರದ ಪುಡಿ, ನಮ್ಮ ಅಮ್ಮನೇ ಮಾಡಿದ ಖಾರದ ಪುಡಿಯ ಸಾಂಬಾರ್ ಪುಡಿ. ಖಾರದ ಪುಡಿ ಅದು ನಮ್ ಕಡೆ ಸಾಂಬಾರ್ಗೆ ಹೋದ್ನೆ ಹಾಕತ್ಕಂತಗೋ. ಸಾಂಬಾರ್ಗೆ ಹಾಕದೆ ನಾವು ಇದನ್ನ ಯೂಸ್ ಮಾಡ್ತಾ ಇದೀವಿ. ನೀವು ಬೇಕಾದ್ರೆ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದು. ಅದೊಂದು ತುಂಬಾ ಚೆನ್ನಾಗಿ. ಬಟ್ ಇದೇನಂತಂದ್ರೆ ಎಲ್ಲಾ ತರದ ಕಾಳುಗಳು ಮತ್ತೆ ಸ್ಪೈಸಸ್ ಎಲ್ಲ ಹಾಕಿ ಮಾಡಿರ್ತಾರಲ್ವಾ, ಸೊ ಟೇಸ್ಟ್ ಕೊಡುತ್ತೆ. ನಮ್ಗೆ ಇಷ್ಟ ಅಂತ ನಾವು ಯೂಸ್ ಮಾಡ್ತಾ ಇದೀವಿ. ನೀವು ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ನನ್ ಕೈಲಿ ಸ್ವಲ್ಪ ಉಪ್ಪು ಬೇಕು ಗುರು. ಹಾಕ್ತಾ ಇದೀನಿ, ಸುಮ್ಮನಿರಿ. ಇಷ್ಟೆಲ್ಲ ಹಾಕಿ ಹೇಳ್ತಿದೀವಪ್ಪ, ತಿಳಿದಿದ್ದನ್ನ. ಆಮೇಲೆ ನಾವು ಇದ್ರಲ್ಲೂ ಪ್ರೋ ಅಲ್ಲ, ಏನೋ ನಮಗ್ ತಿಳಿದಿರೋಷ್ಟು ಮಾಡ್ತಾ ಇದೀವಿ. ಒಂದ್ಸತಿ ಮಾಡಿದೀವಿ ನಾವು ಆಲ್ರೆಡಿ. ಸೊ ಯಾಕೆ ಏರ್ ಫ್ರೈಯರ್ ಬಗ್ಗೆನೂ ಹೇಳ್ದಂಗಾಗುತ್ತೆ. ಆಮೇಲೆ ಯಾರು ಡಯಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಬೆಸ್ಟು, ರೆಸಿಪಿನೂ ಚೆನ್ನಾಗಿದೆ. ಆಮೇಲೆ ಏರ್ ಫ್ರೈಯರು ಮಸ್ಟ್. ಯಾಕಂದ್ರೆ ಏರ್ ಫ್ರೈಯರ್ನ ನಾವು ತುಂಬಾ ಥರದ, ಈಗ ಕಡಲೆ ಹಿಟ್ಟು ಹಾಕ್ತಾ ಇದೀವಿ, ಸ್ವಲ್ಪ ಬೈಂಡಿಂಗ್ ಯೂಸ್ ಆಗಲಿ ಅಂತ. ಮೊಸರು ತೆಳ್ಳಗಿತ್ತು, ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾ ಇದೀನಿ. ಸ್ವಲ್ಪ ಹಾಕೋಗ್ಲಿ, ಬೇಡ ಸಾಕು. ಸೊ ಕಡಲೆ ಹಿಟ್ಟು ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತಾ ಇದೆ. ಹೇಳಿದೆ ತಾನೆ ಸ್ವಲ್ಪ ಹಾಕು ಅಂತ. ಹೇಳಿದ್ರೆ ಮತ್ತೆ ಎಲ್ಲಿ ಕೇಳ್ತೀರಿ ಹೇಳಿ ನೀವು. ಖಾರನೂ ಇನ್ನು ಸ್ವಲ್ಪ ಬೇಕು ಅನಿಸ್ತಾ ಇದೆ. ಕಡಲೆ ಹಿಟ್ಟು ಹಾಕಂದ್ರೆ ಬೇಕು. ಹೌದು. ನಾನು ಏನು ಹೇಳ್ತಾ ಇದ್ದೆ ಆಗ್ಲೇ ಅಂದ್ರೆ, ಏರ್ ಫ್ರೈಯರ್ನ ತುಂಬಾ ತರ ಯೂಸ್ ಮಾಡ್ಕೋಬಹುದು. ಫ್ರೈ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೋಬಹುದು. ನಾನು ಒಂದೊಂದಾಗೆ ಸೀರೀಸ್ ತೋರಿಸ್ತೀನಿ. ಬಿಕಾಸ್ ಹೇರ್ ಫ್ರೈಯರ್ ಅಲ್ಲಿ ಕನ್ನಡದಲ್ಲಿ ವಿಡಿಯೋಸ್ ಅಷ್ಟೊಂದಿಲ್ಲ, ಅದಕ್ಕೋಸ್ಕರ ಬೇರೆ ಜನಗಳಿಗೂ ಹೆಲ್ಪ್ ಆಗಲಿ ಅನ್ನೋದು ನನ್ನ ಕಾನ್ಸೆಪ್ಟ್. ಇನ್ನು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ದೊಡ್ಡ ಮನೆಯವ್ರಿಗೂ ನೀವು ಇಲ್ಲ, ನಾವು ಮೈಸೂರು ಜೋಡಿ ಹಂಗಂತೀರಾ. ಸೊ ಹಂಗೆ ಏರ್ ಫ್ರೈಯರ್ನ ತುಂಬಾ ತರದಲ್ಲಿ ಯೂಸ್ ಮಾಡ್ಕೋಬಹುದು. ಯಾವ್ಯಾವ ಥರ ಅಂದರೆ ಬೇಕಿಂಗು ಮಾಡ್ಬೋದು, ಕೇಕ್ ಎಲ್ಲ ಬೇಕ್ ಮಾಡ್ಬೋದು. ಬಟ್ ಇದನ್ನ ಓವೆನ್ ಥರ ಯೂಸ್ ಮಾಡೋಕ್ಕಾಗಲ್ಲ. ರೀಹೀಟ್ ಮಾಡ್ತಾರಲ್ಲ ಫುಡ್ನ, ಆ ಥರ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಬೇಕಿಂಗ್ ಮಾಡ್ಬೋದು. ನೆಕ್ಸ್ಟ್ ಏನು ಮಾಡಬೇಕು ಮೇಡಮ್? ಇಷ್ಟೆಲ್ಲ ರೆಡಿ ಆಗಿದೆ. ಇವಾಗ ಫಸ್ಟು ಪನ್ನೀರ್ ಹಾಕೋಣ. ಪನ್ನೀರ್ ಕ್ಯೂಬ್ಸ್ ಕಟ್ ಮಾಡಿದ್ವಲ್ಲ ಅದು. ಅಡಚಣೆಗಾಗಿ ಕ್ಷಮಿಸಿ, ನೀವು ಪೆರಿ ಪೆರಿ ಮಸಾಲ ಹಾಕ್ಬಿಟ್ಟು ನನಗೆ ಅಕ್ಷಿ ಬರ್ತಾ ಇದೆ, ಇಲ್ಲಿ ತಡ್ಕೊಂಡಿದ್ದೀನಿ ಗುರು. ಹೇಳಾಯ್ತು. ಪೆರಿ ಪೆರಿ ಮಸಾಲ ಘಾಟ್ ಹೊಡಿತೈತೆ ನನಗೆ. ಪೆರಿ ಪೆರಿ ಮಸಾಲ ಅಂಡ್ ಇದು ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ವಲ್ಲ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಆನಿಯನ್ ಎಲ್ಲಾನು ಹಾಕಿ ಈಗ ಚೆನ್ನಾಗಿ ಕಲಸಬೇಕು. ಕೈ ತೊಳೆದಿದ್ದೀನಿ ನಾನು. ಇಲ್ದಿರ ನಾನೆಲ್ಲಿ ತಿಂತಿದ್ದೆ ಹೇಳು. ಹೇಳೋದಲ್ಲ, ಮೇಡಮ್ಗೆ ತುಂಬಾ ಚಳಿ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಚಳಿ ಇದೆ ಮೈಸೂರಲ್ಲಂತೂ. ಅಂಡ್ ನಮ್ಮ ವಿಡಿಯೋನ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ನಾವು ಮೈಸೂರವರು, ನೀವ್ ಯಾವ ಊರವರು ಅಂತ ಕಮೆಂಟ್ ಮಾಡಿ. ನಿಮ್ಮ ಊರಲ್ಲಿ ಎಷ್ಟು ಚಳಿ ಇದೆ ಎಲ್ಲ ಹೇಳಿ ಮಾಡಿ. ನಮ್ಮ ವಿಡಿಯೋ ಹೆಂಗ್ ಅನ್ಸ್ತಾ ಇದೆ ಕಮೆಂಟ್ ಮಾಡಿ. ಏನಂತಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ಸ್ ಪರ್ಫೆಕ್ಟ್ ಅಂತ ಅಂತಾರೆ. ಅದೇ ವುಮೆನ್ಸ್ ಪರ್ಫೆಕ್ಟ್ ಆಗ್ತಾರೆ. ಏನಂದ್ರೆ ಅವತ್ತು ನಾವು ಮಾಡಿದಾಗ ಪನ್ನೀರ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಿ. ಅಷ್ಟು ನೀಟಾಗಿ ನಮ್ಗೆ ಏನಂತಾರೆ ಗುರು, ತುಂಬಾ ಜಾಸ್ತಿ ಬೆಂದಂಗೆ ಆಗ್ಬಿಟ್ಟಿತ್ತಲ್ಲ. ಮಸ್ತಾಗಿ ಏರ್ ಫ್ರೈಯರ್ ತಗೊಂಡಿದ್ದು ಕ್ರೇಜ್ ಅಲ್ಲಿ ಏನ್ ಮಾಡಿದ್ದೆ ಇವತ್ತು ಕರೆಕ್ಟ್ ಆಗಿ ಕಟ್ ಮಾಡಿದೀನಿ, ಕರೆಕ್ಟ್ ಸೈಜ್ ಅಲ್ಲಿ. ಸಖತ್ತಾಗತ್ತೆ. ಹೌದು, ಪರ್ಫೆಕ್ಟ್ ಆಗಿ. ನಾನು ಕೈ ಹಾಕದ್ಮೇಲೆ ಚೆನ್ನಾಗಿ ಆಗ್ಲೇಬೇಕದು ಅಂತೀರಾ.
ಸೊ ಈ ಥರ ಮ್ಯಾರಿನೇಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನ ನಮಗೆ ಟೈಮ್ ಇಲ್ದಿರೋ ಕಾರಣ ನಾವು ಫ್ರೀಸರಲ್ಲಿ ಇಡ್ತಾ ಇದ್ದೀವಿ. ಸೊ ನಿಮಗೆ ಜಾಸ್ತಿ ಟೈಮ್ ಇದ್ದರೆ ನೀವು 1-2 ಅವರ್ಸ್ ಮ್ಯಾರಿನೇಟ್ ಮಾಡಿದ್ರೆ, ಎಷ್ಟು ಜಾಸ್ತಿ ನಾವು ಮ್ಯಾರಿನೇಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ನಮಗೆ ಟೈಮ್ ಇಲ್ದಿರೋ ಕಾರಣ ಸಮಯದ ಅಭಾವ ಇದೆ, ನಿದ್ದೆ ಬರ್ತಾ ಇದೆ. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡ್ತೀವಿ. ಸೊ ಮ್ಯಾರಿನೇಟ್ ಮಾಡೋಣ ಈಗ. ಓಕೆ, ಈಗ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ. ಇದು ನನ್ನ ಸ್ಪೆಷಲ್ ರೆಸಿಪಿ. ಪುದೀನ ಚಟ್ನಿ, ಗ್ರೀನ್ ಚಟ್ನಿ ಎರಡು ಒಂದೇ. ಸೊ 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ, 1 ಹಿಡಿ ಪುದೀನ ಸೊಪ್ಪು. ಇದು ನಮ್ಮನೇಲೆ ಬಿಟ್ಟಿರೋದು. ಸೊ ಸ್ಪೆಷಲ್ ನಮಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬೇಕಾದ್ರೆ ನೀವು ಶುಂಠಿ ಬೆಳ್ಳುಳ್ಳಿನೂ ಹಾಕೋಬಹುದು. ಗ್ರೀನ್ ಚಿಲ್ಲೀಸು ಇದು 1.5. ಇದು ತುಂಬಾ ಖಾರ ಇದೆ, ಅದಕ್ಕೆ ಕಮ್ಮಿ ಆಗ್ತಾ ಇದೀವಿ. ಇನ್ನೊಂದು ಟಿಪ್ ಏನು ಅಂದ್ರೆ, ನಿಮ್ಗೆ ಗ್ಯಾಸ್ಟ್ರಿಕ್ ಏನಾರು ಆಗುತ್ತೆ ಅಂತಂದ್ರೆ ಇದನ್ನ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ಹಾಕೊಂಡ್ರೆ ಗ್ಯಾಸ್ಟ್ರಿಕ್ ಏನಾಗಲ್ಲ. ಸೊ ನಾವು ಕಮ್ಮಿ ಆಗ್ತಾ ಇದೀವಿ. ಅಂಡ್ ಇದು ಹುರಿಗಡ್ಡಲೆ, ಕಡಲೆ ಪಪ್ಪು ಅಂತಾನು ಹೇಳ್ತಾರೆ ಸ್ವಲ್ಪ ಜನ. ಹುರಿಗಡ್ಲೆ ನಾವು ಕರಿತೀವಿ. ನಿಮ್ ಕಡೆ ಏನ್ ಕರೀತಾರ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಕಡಲೆ ಹಾಕಾದ್ಮೇಲೆ ಅರ್ಧ ಟೊಮೆಟೊ ತಗೊಂಡಿದೀನಿ, ಮತ್ತೆ ಅರ್ಧ ಈರುಳ್ಳಿ ಎಷ್ಟನ್ನು ಹಾಕಿ. ನಿಮ್ಮೆ ನಾನು ಹೇಳ್ತೀನಿ, ನಿಂಗೆ ಕಷ್ಟ ಆಗುತ್ತೆ. ಓಕೆ, ಗೋ ಹೆಡ್. ಬೀಜ ಬೀಳ್ಬಾರ್ದು. ಇಲ್ಲ, ತೆಗೆದ್ಬಿಟ್ಟಿದೆ ಅದಕ್ಕೆ ಮೊದಲೇ. ಓಕೆ, ಸಾಕು ನಾವು ಗೊತ್ತಲ್ಲ, ಏನು ವೇಸ್ಟ್ ಆಗುತ್ತೆ ಗುರು. ಸಾಕು ಏನು ಆಗಲ್ಲ. ಸಾಕು. ಸೊ ಈಗ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಸಾಲ್ಟ್ ಮತ್ತೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಅಂದ್ರೆ ನನ್ನ ಸೀಕ್ರೆಟ್ ಡಬ್ಬದಲ್ಲಿದೆ. ಏನು? ಜೀರಿಗೆ ಅಂತೀಯ? ಭಾರಿ ಮೇನ್ ಇಂಗ್ರೀಡಿಯೆಂಟ್. ನಾನು ಏನು ಹಾಕೋ ಕೊಟ್ಟಿದ್ರಲ್ಲಪ್ಪ ಅಂತೀನಿ. ಸ್ವಲ್ಪ ಇದೆ, ಅದು ತುಂಬ್ಕೋಬೇಕು ತಾನೆ, ಒಳಗಡೆ ಇದೆ. ಖಾಲಿಯಾಗಿದೆ, ತರಬೇಕು. ಮನೇಲಿ ಇಲ್ವಾ? ಜೀರಿಗೆ ನಾಳೆ ತರೋಣ ಬಿಡು. ಜೀರಿಗೆ ಹಾಕಿದ್ದೀನಿ. ಇನ್ನೊಂಚೂರು ಇದೆ, ಅದನ್ನ ಹಾಕ್ಬಿಡ್ತೀನಿ. ಹಾಕ್ಬಿಡಿ. ಬೇಡ, ಇರ್ಲಿ. ಒಗ್ಗರಣೆಗೆ ಇರಲಿ, ಸೇಫ್ಟಿಗೆ ಅಂತೀರಾ. ಇನ್ನೊಂದಿನ ನಾವಿರೋ ತೋಟದ ಮನೆಯಲ್ಲಿ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ನಮಗೆ. ಸೊ ಇಷ್ಟೆಲ್ಲ ಹಾಕಿದ್ದೀನಿ. ಇದನ್ನ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ತಿನ್ನೋಣ. ಸೊ ಈಗ ಚಟ್ನಿ ರೆಡಿ ಆಗಿದೆ ನೋಡಿ. ನಾನೇ ನನ್ನ ಕೈಯಾರೆ ರುಬ್ಬಿದ್ದು. ಇಂಗ್ರೀಡಿಯೆಂಟ್ಸ್ ಹಾಕಿದ್ದು ನಾನು. ಅದು ಹೇಳ್ಕೊಟ್ಟಿದ್ದು ನಾನೇ ಬಿಡೋವತ್ತು ಮರ್ತಿದ್ಯಾ ನೀನು? ನೀನು ಮರ್ತು ನಾನು ಮರೆಯಲ್ಲ. ಸೊ ನೀಟಾಗಿ ರುಬ್ಕೋಬೇಕು ನೋಡಿ. ನಮ್ಮ ಮನೆಯವ್ರು ಹೇಳಿದಾಗೇನೆ ತುಂಬ ನೀರು ಹಾಕೋಬಾರ್ದು. ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ. ಒಳ್ಳೆ ಟೇಸ್ಟ್ ಇತ್ತು, ಅವತ್ತು ಕೂಡ ಒಳ್ಳೆ ಟೇಸ್ಟ್ ಇತ್ತು. ಈಗ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಹೌದಪ್ಪ, ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಅದು ಮಾಡಬೇಕದು ಏರ್ ಫ್ರೈಯರ್ ಅಲ್ಲಿ. ಇದೆಲ್ಲ ಯಾವಾಗ ಕಲ್ತ್ಕೊಂಡೆ ನೀನು? ನನಗೆ ಗೊತ್ತಲ್ಲ. ಸೊ ನಾನು ಇದನ್ನ ಮುಚ್ಚಿಡ್ತೀನಿ ಇವಾಗ, ಜೊತೆಗೆ ಹಾಕೊಂಡು ತಿನ್ನೋಣ. ಓಕೆ, ಮಾಡಿ ಮೇಡಮ್. ನೆಕ್ಸ್ಟ್ ಏನು ಮೇಡಮ್? ಇವಾಗ ನಾನು ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ ಏರ್ ಫ್ರೈಯರ್ನ. ಪ್ರೀ ಹೀಟ್ ಮಾಡೋದ್ರಿಂದ ಏನು ಯೂಸ್ ಅಂದ್ರೆ ಎಲ್ಲಾ ಕಡೆನೂ ನೀಟಾಗಿ ಸುತ್ತ ಬೇಯುತ್ತೆ. ಅದಕ್ಕೋಸ್ಕರ ಪ್ರೀ ಹೀಟ್ ಮಾಡೋದಕ್ಕೆ ಒಂದು 3 ಮಿನಿಟ್ಸ್ ಇಡ್ತೀನಿ ನಾನು. ಓಕೆ. ಸೊ ನಮ್ಮ ಏರ್ ಫ್ರೈಯರ್ ಅಲ್ಲಿ ಫಸ್ಟು ಆನ್ ಮಾಡಬೇಕು. ಟೆಂಪರೇಚರ್ ಸೆಟ್ ಮಾಡ್ಕೊಳ್ಳಿ. 160 ಡಿಗ್ರಿ ಸೆಲ್ಸಿಯಸ್ ಇದೆ. 60 ಮಿನಿಟ್ಸ್ ಇದೆ. 60 ಮಿನಿಟ್. ಓಕೆ. ಟೈಮ್ ರೆಡ್ಯೂಸ್ ಮಾಡ್ಕೋತಾ ಇದ್ದೀರಾ? ಟೈಮ್ ರೆಡ್ಯೂಸ್ ಮಾಡ್ಕೋತಾ ಇದ್ದೀನಿ. ಎಷ್ಟೊತ್ತಿಗೆ? 5 ಮಿನಿಟ್ಸ್. 5 ಮಿನಿಟ್ಸ್ ಸಾಕಾ? ಸ್ಟಾರ್ಟ್. ಸೊ ಇಷ್ಟೇ ಆಪರೇಟ್ ಮಾಡೋದು ನೋಡಿ. ಈಗ ಈಸಿ. ಎಲ್ಲಿಗಡೆ ನೋಡಿ, ಲೈಟ್ ಆನ್ ಆಗ್ತಿದೆ ನೋಡಿ. ಲೈಟ್ ಆನ್ ಆಗ್ತಾ ಇದೆ. ಪ್ರೀ ಹೀಟ್ ಆಗ್ತಾ ಇದೆ. ಓಕೆ ಮೇಡಮ್, ಆಯ್ತು ಮೇಡಮ್. ಏನ್ ಮೇಡಮ್? ಅಡಚಣೆಗಾಗಿ ಕ್ಷಮಿಸಿ. ನಾವು ವಿಡಿಯೋ ಮಾಡಿದೀವಿ, ಬಟ್ ಅದು ರೆಕಾರ್ಡ್ ಆಗಿಲ್ಲ. ಇದನ್ನ ಚುಚ್ಚೋದೆಲ್ಲ. ಸೊ ಒಟ್ಟಿಗೆ ಚುಚ್ಚೋದು ತೋರಿಸ್ತಾ ಇದ್ದೀನಿ. ಇದು ಸ್ಕ್ಯೂವರ್ಸು ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ, ಅದಕ್ಕೆ ಸ್ಕ್ಯೂವರ್ಸ್ ತೋರಿಸ್ತೀನಿ. ಆಮೇಲೆ ಈಗ ಆಯಿಲ್ನು ಬ್ರಷ್ ಮಾಡೋದು ಅದನ್ನು ವಿಡಿಯೋ ಮಾಡಿದ್ವಿ. ಅಂಡ್ ನನ್ನ ವಾದ ಏನಂತಂದ್ರೆ, ಅಂಚು ಕಡೆ ಚುಚ್ಬೋತಾನೆ ಇದಕ್ಕೆ. ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ. ಇದು ಪ್ರೀ ಹಿಟ್ ಆಗಿದೆ, ಸುಡ್ತಾ ಇದೆ. ಹೌದು. ಸ್ಕ್ಯೂವರ್ಸ್ ನೋಡಿ ಈ ತರ ಇದೆ, ಬಟ್ ಸ್ಕ್ಯೂವರ್ಸ್ ದೊಡ್ಡದು ತಂದ್ಬಿಟ್ಟಿದ್ದೀನಿ ನಾನು. ಇಡ್ಸಲ್ಲ, ಸ್ವಲ್ಪ ಮುರಿದು ಚುಚ್ಕೊಳ್ಳೋದು. ಅಯ್ಯಪ್ಪ, ಎಷ್ಟು ಕಷ್ಟಪಡ್ತಾಳ್ಗಳು ಸಣ್ಣ ಕಡ್ಡಿ ಮುರಿಯೋಕ್ಕೆ. ಸುಮ್ಮನೆ ನೋಡಿ, ಇದಕ್ಕೆ ಒಂದೊಂದಾಗಿ ಪನ್ನೀರ್ ಚುಚ್ಚಬೇಕು. ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ. ಆ್ಯಕ್ಚುಲ್ ಆಗಿ ಪನ್ನೀರ್ಗಿನ ಅದೇ ಟೇಸ್ಟ್ ಬರೋದಲ್ವಾ? ಟೇಸ್ಟ್ ಚೆನ್ನಾಗಿದೆ. ಏನು ಈ 3 ವೆಜಿಟೇಬಲ್ಸ್ ಹಾಕ್ತೀವಿ, ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ಕಿಪ್ ಮಾಡಬೇಡಿ ಯಾರು ಅದನ್ನ. ನೀಟಾಗಿ ಬರ್ತಾ ಇದೆ ನೋಡಿ. ಒಂದನ್ನ ಹಾಕಿಟ್ಟಿದ್ದಾರೆ. ಒಂದು 3 ಮಾಡಮ್ಮ, ಇನ್ನೊಂದು ಬೆಳಿಗ್ಗೆ ಇಡು. ಈಗ 11 ಗಂಟೆ ಆಗ್ತಾ ಬಂತು. ಇಷ್ಟೊತ್ತಲ್ಲ ಅಪ್ಪನ ಎಪ್ಸರು ಹೊಡಿತಾರೆ. ಮಮ್ಮಿ ಡ್ಯಾಡಿಗೆ ಬೆಳಿಗ್ಗೆ ಮಾಡ್ಕೊಡುವೆ. ಓಕೆ. ಈಗ ಮ್ಯಾರಿನೇಟ್ ಆಗಿದ್ದಿಲ್ಲ, ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಬೆಳಿಗ್ಗೆ ತಿಂದ್ರೆ ಇನ್ನೂ ಸೂಪರ್, ಇನ್ನೂ ಸೇಕಾಗಿ ಬರುತ್ತೆ ಅಂತೀಯಾ? ಹೌದು, ಖಂಡಿತವಾಗಿ. ಎಲ್ಲೂ ಟೊಮೆಟೊ ಸಿಗ್ತಾನೆ ಇಲ್ಲ ಕಣ್ರಿ. ಸಿಗ್ತಾ ಇಲ್ವಾ? ಎಲ್ಲ ಒಂದೇ ಕಲರ್ ಕಾಣ್ತಾ ಇದೆಯಾ? ಅದಕ್ಕೆ ಸಿಗ್ತಾ. ಸೊ ಈಗ ಆಯಿಲ್ ಬ್ರಷ್ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪನೇ ಆಯಿಲು, ಜಾಸ್ತಿ ಸುಮ್ಮನೆ ಅಂದರೆ ತೊಟಕ್ಸೋದು ಅಂತಾರೆ ನಮ್ಮ ಕಡೆ. ನಾಮಕಾವಸ್ಥೆಗೆ ಸ್ವಲ್ಪ
ಸ್ವಲ್ಪ ಅಷ್ಟೇ ಸಾಕ ಮೇಡಮ್? ಸಾಕು ನೋಡ್ಕೊಳ್ಳಿ, ಈಗ ಟೈಮ್ ಸೆಟ್ ಮಾಡ್ತೀರಾ, ನೀಟಾಗಿ ನೋಡ್ಕೊಳ್ಳಿ. ಸ್ಟಾರ್ಟ್ ಮಾಡಿದ್ದೀರಾ? ಸ್ಟಾರ್ಟ್ ಮಾಡಿದ್ದೀನಿ ಮೇಡಮ್, ರೆಕಾರ್ಡಿಂಗ್ ಮೇಡಮ್, ರೋಲಿಂಗ್ ಅಲ್ಲ, ಇದು ಸ್ಟಾರ್ಟ್ ಮಾಡಿದ್ದೀರಾ? ಸ್ಟಾರ್ಟ್ ಮಾಡಿದ್ದೀನಿ ಮೇಡಮ್. ಹೇಳಿ ಮೇಡಮ್. ಇಲ್ಲ ಮೇಡಮ್, ಸ್ಟಾರ್ಟ್ ಮಾಡಿ, ಅಲ್ಲಿ ಸ್ಟಾರ್ಟ್ ಮಾಡಿ ಮೇಡಮ್. ಹಾಂ, ಈಗ 116 ಇಡ್ಲಾ? 160 ಅಲ್ಲಿ 30 ಮಿನಿಟ್ಸ್ ಇಟ್ಬಿಡಿ ಮೇಡಮ್. ಈಗ 30 ಮಿನಿಟ್ಸ್. ಹಾಂ, 18, 19, 24, 34 ಆಗೋಯ್ತು. ಮುಟ್ಬಿಟ್ಟೆ 30 ಇಡು. ಹಾಂ, ಸ್ಟಾರ್ಟ್ ಮಾಡಿ ಮೇಡಮ್. ಈಗ ಸ್ಟಾರ್ಟ್ ಆಗಿದೆ. ಆಗಿಲ್ಲ. ಇನ್ನೊಂದ್ಸಲ ಸ್ಟಾರ್ಟ್ ಮಾಡಿ ಮೇಡಮ್. ಅಷ್ಟೇ ಮೇಡಮ್. ಈ ಥರ ಸೌಂಡ್ ಬಂದಿದ್ರೆ ಬರುತ್ತೆ, ಸ್ಟಾರ್ಟ್ ಒಳಗಡೆ ಆಗಿದೆ. ಲೈಟ್ ಬೇರೆ ಬರುತ್ತೆ. ನೆಕ್ಸ್ಟ್ ನೋಡಿ, ಲೈಟ್ ಬರ್ತಾ ಇದೆ ನೋಡಿ, ಈ ಥರ ಕಾಣಿಸುತ್ತೆ. ಸೊ 15 ನಿಮಿಷ ಆದಮೇಲೆ ಒಂದ್ಸರಿ ಬಂದು ದಬಾಕ್ಬೇಕು, ಅದನ್ನ ಮಾಡಬೇಕು ಈ ತರ. ದಬಾಕ್ಬೇಕು. ಬಟ್ ಹುಷಾರಾಗಿರಿ, ಇದೆಲ್ಲ ಬಿಸಿ ಇರುತ್ತೆ. ಹೌದು. ಆಮೇಲೆ ಇನ್ನೊಂದು ಮೇಜರ್ ಇನ್ಸ್ಟ್ರಕ್ಷನ್ ಏನಂದ್ರೆ, ಇದರಿಂದ ಗೋಡೆ ಇರುತ್ತಲ್ಲ, ಗೋಡೆಯಿಂದ ಸ್ವಲ್ಪ ಮುಂದೆ ಇಡ್ಬೇಕು ಏರ್ ಫ್ರೈಯರ್ ನ. ಆಮೇಲೆ ಸುತ್ತಮುತ್ತ ಗೋಡೆ ಇಲ್ದೇ ಇರೋಂತ ಜಾಗದಲ್ಲಿ ಇಡ್ಬೇಕು. ಆಮೇಲೆ ಒಟ್ಟಲ್ಲಿ ಸುತ್ತ ಏನು ಟಚ್ ಆಗ್ಬಾರ್ದು. ಆಮೇಲೆ ಯಾವ್ದೇ ರೀತಿ ಫೋನ್ಗಳಾಗಿ ಅದನ್ನ ಯಾವ್ದನ್ನು ಹತ್ರ ಇಡಬಾರ್ದು ಆದಷ್ಟು. ಆಮೇಲೆ ಇದೆಲ್ಲ ಬಿಸಿ ಇರುತ್ತೆ. ನಿಮ್ಮ ಮನೇಲಿ ಚಿಕ್ಕ ಮಕ್ಳಿದ್ರೆ ಸ್ವಲ್ಪ ಹುಷಾರಾಗಿ ಕೇಳಿ. ನೆಕ್ಸ್ಟ್ ರೆಸಿಪಿ ಏನ್ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಮಗ್ ಕೇಕ್ ತೋರ್ಸೋಣ ಅನ್ಕೊಂಡಿದೀನಿ ನೆಕ್ಸ್ಟ್. ಚೆನ್ನಾಗಿತ್ತಲ್ವಾ? ಚೆನ್ನಾಗಿತ್ತು. ಅದು ಫಸ್ಟ್ ನಾನು ಎಲ್ಲರೂ ಇವ್ರ ಮೇಲೆ ಪ್ರಯೋಗ ಮಾಡೋದು, ಆಮೇಲೆ ನಿಮ್ಗೆ ತೋರಿಸಿದ್ದು. ತುಂಬಾ ಚೆನ್ನಾಗಿತ್ತು. ಈ ಚಳಿ ವೆದರ್ಗೆ ಆ ಮಗ್ ಕೇಕ್ ಬಿಸಿ ಬಿಸಿಯಾಗಿ ಸಖತ್ತಾಗಿತ್ತು. ನೆಕ್ಸ್ಟ್ ರೆಸಿಪಿಗೆ ವೇಟ್ ಮಾಡಿ. ಈಗ ನಾವು ವೇಟ್ ಮಾಡ್ತೀವಿ ಪನ್ನೀರ್ಗೆ. A few moments later. ಬಂದಿದೀವಿ. ಘಮ ಘಮ ಅಂತ ಇದೆ ಮನೆಯೆಲ್ಲ. ಘಮ ಘಮ ಅಂತ ಒಂದಿರ್ಲಿ. 11:15 ಆಯ್ತು. ನಿದ್ದೆ ಇಳಿತಾ ಇದೆ. ಇದನ್ನ ಬರೀ ಅರ್ಧ ಗಂಟೆ ಟೈಮ್ ಸೆಟ್ ಮಾಡಿದ್ವಿ. ಹೌದು, ಒಂದ್ ರೌಂಡ್ ನಿದ್ದೆನ ಆಯ್ತು ಲಿಟ್ರಲಿ. ಚೆನ್ನಾಗಿದೆ. ಈ ತರ ರೆಡಿ ಆಗಿದೆ. ಆಫ್ ಮಾಡಿ. ಲೆಟ್ ಮೀ ಓಪನ್ ದಿಸ್. ಸೈಕ್ ಆಗಿದೆ ನೋಡ್ರಪ್ಪ. ಹೆಂಗಿದೆ? ಸೂಪರ್ ಅಲ್ಲ? ಇಮ್ಮಿ ಅಂಡ್ ವಾಟರಿಂಗ್ ನೋಡಿದೆ, ಗಮ್ಮಂತ ಇದೆ ಗುರು. ಸಿಕ್ಕಾಗಿದೆ. ಇಲ್ಲಿ ಸಿಹಿ ಕೈ ಚಂದ್ರು ಅಂತಾರ ನೋಡಿಲಿ. ನಾನು ತೋರ್ಸಂಬಲ್ಲಿ. ನಮ್ಮಪ್ಪ ಇದ್ರೆ ಮಾಡಿಸ್ತಾರೆ. ಇಲ್ಲಿ ತೋರಿಸಿದ್ದು ಈ ತರ ಏರ್ ಫ್ರೈರ್ ವರ್ಕ್ ಆಗುತ್ತೆ ನೋಡಿ. ಅಲ್ಲಿ ಕಾಯಿಲ್ ಇರುತ್ತೆ, ಫ್ಯಾನ್ ಇರುತ್ತೆ. ಓಕೆ, ಅಲ್ಲೆಲ್ಲ ಆಮೇಲೆ ಫಸ್ಟ್ ತಿನ್ನೋಣ. ಓಕೆ, ಫೈನಲಿ ಏರ್ ಫ್ರೈಯರ್ ಇಂದ ನಮ್ಮ ಕೈಗೆ ಬಂದಿದೆ. ಹೆಂಗಿದೆ ಮೇಡಮ್? ಇನ್ನೂ ಟೇಸ್ಟ್ ಮಾಡಿಲ್ಲ ಇರಿ. ಸ್ವಲ್ಪ ಚಿಕ್ಕ ಮುರಿ ಹೋಗ್ಲಿ, ದೊಡ್ಡ ಪೀಸು ಫಸ್ಟ್ ಗಂಡಂಗೆ, ಆಮೇಲೆ ಹೇಳ್ತಿದ್ದೀನಿ. ಅದು ಇಮ್ಮಿ ಹಿಂಗಿದೆ. ಹೌದಾ? ಕ್ರಿಸ್ಪಿ ತಗೋತಲ್ಲ, ಸಕ್ಕತ್ತಾಗಿದೆ. ಪನ್ನೀರು ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡ್ರೆ ಕ್ಯಾಪ್ಸಿಕಮ್ ಹಂಗಾಗ್ತಿದ್ದೆ, ಹೆಂಗಾಗಿದೆ. ಇದು ಒಳ್ಳೆ ಟೇಸ್ಟು, ಸಕ್ಕತ್ತಾಗಿದೆ. ಆ ಪೆರಿ ಮಸಾಲ ಒಳ್ಳೆ ಫ್ಲೇವರ್ ಕೊಡ್ತಿದೆ, ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೆ ಇನ್ನೂ ಉಪ್ಪು ಖಾರ ಬೇಕು ಅನಿಸ್ತಾ ಇದೆ. ನಿಮಗೆ ಸಾಕು, ಚೆನ್ನಾಗಿದೆ. ಪೀಸ್ ತಿನ್ಸು. ಪೀಸ್ ಅಂತೆ. ಅಷ್ಟು ಒಟ್ಟಿಗೆ ಹಾಕ್ಬಿಡು. ಒಳ್ಳೆ ಚಟ್ನಿ ಜಾಸ್ತಿ ಹಾಕು. ಓಕೆ. ಆ್ಯಂಡ್ ಪುದೀನ ಚಟ್ನಿ ಕೂಡ ನೆಕ್ಸ್ಟ್ ಲೆವೆಲ್ ಬಂದಿದೆ. ಯಾರ್ದು ರೆಸಿಪಿ ನೋಡಿಲಿ, ಬರೀ ಇಡ್ಲಿ ಸಾಂಬಾರು ಕೆಟ್ಟೈತೆ ಇದು. ಹಿಂಗೆ ತಗೊಂಡು ತಿನ್ಬೇಕು ಹಿಂಗೆ. ಓಕೆ, ಈ ವಿಡಿಯೋ ಹೇಗಿತ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ. ಟೇಸ್ಟ್ ಹೇಗಿದೆ ಅಂತಲೂ ಹೇಳಿ. ನೀವು ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಏರ್ ಫ್ರೈಯರ್ಗೆ ಡೆಫಿನೆಟ್ಲಿ ಎಲ್ಲರೂ ಇನ್ವೆಸ್ಟ್ ಮಾಡಿ. ತುಂಬ ಕಮ್ಮಿ ವಾಯ್ಸಲ್ಲಿ ಮಾತಾಡ್ತಾ ಇದ್ವಿ, ಯಾಕಂದರೆ ನಮ್ಮ ಅತ್ತೆ ಮಾವ ಮಲಗಿದ್ದಾರೆ. ನಾನು ಮಾತಾಡ್ತೀನಿ, ತಿಂದ್ಬಿಡ್ತೀನಿ. ಮಾತಾಡ್ತಿರು. ಇನ್ನೇನು ಮಾತಾಡಲಿ? ನಾನು ತಿಂತೀನಿ, ಟೊಮೆಟೊ ತಿಂತೀನಿ. ಸಾಕಾಗಿದೆ. ನಿದ್ದೆ ಗಿಟ್ಟಿದ್ದಕ್ಕೂ ಸಾರ್ಥಕ ಅನಿಸ್ತಿದೆ. ಆ್ಯಂಡ್ ನಾವು ಏರ್ ಫ್ರೈಯರಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ, ಖಂಡಿತ ಅದನ್ನು ಮಾಡೋಣ. ಓನ್ಲಿ ವೆಜ್ಜಪ್ಪ, ಉಂಡೆ ಕೋಳಿ ಇಡಿ ಅಂತೆಲ್ಲ ಮಾಡ್ಬಿಟ್ಟಿನ. ಆಮೇಲೆ ನಾನ್ ವೆಜ್ಜಲ್ಲ ಇಲ್ಲ. ಇದು ಹೆಂಗೆ ಅಂದ ಅವನು, ಸಾರ್ ಇದು ತಗೋಬಿಡಿ ಸಾರ್, ಫುಲ್ ಚಿಕನ್ ಒಟ್ಟಿಗೆ ಇಡ್ಬೋದು ಸರ್ ಅಂತ. ನಾನಂದೆ ತರಕಾರಿ ಬೇಯಿಸೋದಿದ್ರೆ ಹೇಳು ಅಂತ. ತುಂಬ ಚೆನ್ನಾಗಿದೆ. ಪ್ರೆಸ್ಟೀಜ್ ಕಂಪ್ನಿದು ಕೂಡ ಬೇರೆ ವೇರಿಯಸ್ ಕಂಪ್ನೀಸ್ ಇದೆ, ಬಟ್ ನಮಗೆ ಪ್ರೆಸ್ಟೀಜ್ ಇಷ್ಟ ಆಯಿತು, ತೊಗೊಂಡಿದ್ದೀವಿ. ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಖುಷಿಯಾಗಿದೆ. ಟೇಸ್ಟ್ ಚೆನ್ನಾಗಿ ಸಿಗ್ತಾ ಇದೆ. ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಹೀಗೆ ಇನ್ನೂ ಅತಿ ಹೆಚ್ಚು ವಿಡಿಯೋಗಳನ್ನ ಮಾಡೋ ಪ್ರಯತ್ನದಲ್ಲಿ ನಾವಿದ್ದೇವೆ. ಏನಂತೀರಾ? ಓಕೆ, ಗುಡ್ ನೈಟ್. ಶುಭರಾತ್ರಿ. ಥ್ಯಾಂಕ್ ಯು.